ನಮಸ್ಕಾರ ಸ್ನೇಹಿತರೆ. ಇಂದು ನಾವು ದೇವರಲ್ಲಿ ಸಂಪೂರ್ಣ ವಿಶ್ವಾಸ ಇಟ್ಟ ಒಬ್ಬ ಮಹಾನ್ ದೇವರ ಸೇವಕರ ಜೀವನದ ಒಂದು ನಿಜವಾದ ಘಟನೆ ನೋಡೋಣ. ಅವರು ಯಾರೆಂದರೆ ಜಾರ್ಜ್ ಮುಲ್ಲರ್. ಬ್ರೆಡ್ ಮತ್ತು ಹಾಲಿನ ಅದ್ಭುತ ಕತೆ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ದಯವಿಟ್ಟು ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಜಾರ್ಜ್ ಮುಲ್ಲರ್ ಇಂಗ್ಲೆಂಡಿನಲ್ಲಿ ಅನಾಥ ಮಕ್ಕಳಿಗಾಗಿ ಆಶ್ರಮಗಳನ್ನು ನಡೆಸುತ್ತಿದ್ದರು. ಅವರು ಒಂದು ನಿರ್ಧಾರ ಮಾಡಿದರು. ಯಾರಿಂದಲೂ ಹಣ ಕೇಳುವುದಿಲ್ಲ, ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ದೇವರು ಪೂರೈಸುತ್ತಾನೆ ಎಂದು. ಒಂದು ಬೆಳಗ್ಗೆ ಆಶ್ರಮದಲ್ಲಿ ಮಕ್ಕಳಿಗೆ ತಿನ್ನಲು ಏನೂ ಇರಲಿಲ್ಲ. ಅಡಿಗೆ ಮನೆಯಲ್ಲಿ ಬ್ರೆಡ್ ಇಲ್ಲ, ಹಾಲು ಇಲ್ಲ. ಮಕ್ಕಳು ಮೇಜಿನ ಬಳಿ ಕುಳಿತಿದ್ದರು. ಮುಲ್ಲರ್ ಮಕ್ಕಳಿಗೆ ಹೇಳಿದರು, ಮಕ್ಕಳೇ, ದೇವರು ನಮಗೆ ಆಹಾರ ಕೊಡುತ್ತಾನೆ, ನಾವು ಪ್ರಾರ್ಥಿಸೋಣ ಎಂದು. ಕಣ್ಣು ಮುಚ್ಚಿ ಪ್ರಾರ್ಥಿಸಿದರು. ಪ್ರಭುವೇ, ಈ ಮಕ್ಕಳಿಗೆ ಇಂದು ಆಹಾರವನ್ನು ನೀನೇ ಒದಗಿಸು, ನಾವು ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಪ್ರಾರ್ಥನೆ ಮುಗಿದ ಕೂಡಲೇ ಬಾಗಿಲಿಗೆ ತಟ್ಟುವ ಶಬ್ದ ಕೇಳಿಸಿತು. ಬಾಗಿಲು ತೆರೆದಾಗ ಒಬ್ಬ ಬೇಕರಿಯವನು ನಿಂತಿದ್ದ. ಅವನು ಹೇಳಿದ, ನಿನ್ನೆ ರಾತ್ರಿ ದೇವರು ನನ್ನ ಹೃದಯದಲ್ಲಿ ಒತ್ತಾಯ ಮಾಡಿದರು, ನಿಮಗೆ ಬ್ರೆಡ್ ಬೇಕು ಎಂದು ಅನ್ನಿಸಿತು, ದಯವಿಟ್ಟು ಇದನ್ನು ಸ್ವೀಕರಿಸಿ. ಅವನು ಸಾಕಷ್ಟು ಬ್ರೆಡ್ ಕೊಟ್ಟನು. ಸ್ವಲ್ಪ ಸಮಯದ ನಂತರ ಮತ್ತೆ ಬಾಗಿಲು ತಟ್ಟಿತು. ಒಬ್ಬ ಹಾಲುಗಾರ ಬಂದನು. ಅವನು ಹಾಲಿನ ಗಾಡಿ ಆಶ್ರಮದ ಮುಂದೆ ಕೆಟ್ಟಿದೆ ಎಂದು ಹೇಳಿದನು. ಹಾಲು ಕೆಟ್ಟು ಹೋಗುವ ಮೊದಲು ನೀವು ಇದನ್ನು ಮಕ್ಕಳಿಗೆ ಉಪಯೋಗಿಸಿಕೊಳ್ಳಿ ಎಂದು ಬಲವಂತ ಮಾಡಿದನು. ಆ ದಿನ ಎಲ್ಲ ಮಕ್ಕಳಿಗೂ ಸಾಕಷ್ಟು ಬ್ರೆಡ್ ಮತ್ತು ಹಾಲು ಸಿಕ್ಕಿತು. ಸ್ನೇಹಿತರೆ, ಈ ಕಥೆ ನಮಗೆ ಏನನ್ನು ಕಲಿಸುತ್ತದೆ? ದೇವರಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಇಡುವಂಥದ್ದು, ಸಂಕಷ್ಟದಲ್ಲಿ ಭಯವನ್ನು ಪಡಬಾರ್ದೆಂದು, ಪ್ರಾರ್ಥನೆ ಮಾಡಿದರೆ ದೇವರು ಉತ್ತರ ಕೊಡುತ್ತಾನೆ, ದೇವರ ಸಮಯ ಸದಾ ಸರಿಯಾದ ಸಮಯ. ನಾವು ಕೇಳುವುದಕ್ಕಿಂತಲೂ ಹೆಚ್ಚಿನದನ್ನು ದೇವರು ಮಾಡಬಲ್ಲನು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವಿಶ್ವಾಸ ತುಂಬುವ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದೇವರು ನಿಮ್ಮ ಜೀವನವನ್ನು ಆಶೀರ್ವದಿಸಲಿ.